ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವತ್ತಿನ ನನ್ನ ಈ ವಿಡಿಯೋ ತುಂಬ ಸ್ಪೆಷಲ್ಲು ನನಗೆ. ಯಾಕಪ್ಪ ಅಂತಂದರೆ ನಮ್ಮ ಅಪ್ಪಾಜಿಯರ ಒಂದು ಬಹಳ ವರ್ಷಗಳ ಒಂದು ಬೇಡಿಕೆ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನದ ಒಂದು ಬೇಡಿಕೆ ನಮ್ಮ ಅಪ್ಪಾಜಿಯರಿಗೆ ತುಂಬ ವರ್ಷಗಳಿಂದ ಇತ್ತು. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿಯವರು ಅಂದ್ಕೊಂಡಿದ್ರಂತ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ತೇನೆ ಅಂತಂದು. ಆ ಒಂದು ಸುಮಾರು ಒಂದು 30 ವರ್ಷದ ಬೇಡಿಕೆ ಅಂತಲೇ ಹೇಳ್ಬೋದು ಇದು. ಅದು ಈಗ ನೆರವೇರ್ತಾ ಐತಿ. ಏನಪ್ಪ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಸ್ಪೆಷಲ್ಲಾಗಿ ಅಂತಂದ್ರೆ ಮಕ್ಕಳನ್ನಷ್ಟೇ ಕರ್ಕೊಂಡು ದರ್ಶನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದು ನಮ್ಮ ಅಪ್ಪಾಜಿಯವರು. ಈಗ ಮಕ್ಕಳು, ಅಳಿಯಂದರು, ಆಮೇಲೆ 7 ಜನ ಮೊಮ್ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಫುಲ್ ಫ್ಯಾಮಿಲಿ ಸಮೇತ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ನಮ್ಮನ್ನೆಲ್ಲರನ್ನೂ ಒಂದು ಒಟ್ಟಾಗಿ ಸೇರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಭಾಗ್ಯ ಪುಣ್ಯ ಅಂತಲೇ ನಾವು ಹೇಳ್ಬೋದು. ಹೋಗ್ತಾ ಇದ್ವಿ ರೀ ಫ್ರೆಂಡ್ಸ್. ಬೆಳಗ್ಗೆ ಒಂದು 4 o'clock ನಾವು ಬಿಟ್ವಿ ಮನೇನ. ಬಿಟ್ಟು ಒಂದು 8 o'clock ಅನ್ನೋಷ್ಟೊತ್ತಿಗೆ ನಾವು ಚಾರ್ಮುಡಿ ಘಾಟ್ ಎಂಟ್ರಿ ಆದ್ವಿ. ನಿಜವಾಗ್ಲೂ ಅಲ್ಲಿ ರೆಸ್ಟಿಗಂತ ನಿಲ್ಲಿಸಿದ್ವಿ. ಆ ಒಂದು ವಾತಾವರಣ, ನೇಚರ್ ಈಸ್ ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯವಾದ ಮಾತು. ಈ ಒಂದು ನೇಚರ್ನ ನೋಡಿ ನಿಜವಾಗ್ಲೂ ಮತ್ತೆ ಮುಂದೆ ಹೋಗೋಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಸೂಪರಾಗಿತ್ತು. ಈ ಒಂದು ನೇಚರ್ನ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ಒಂದು ವಿಡಿಯೋನ ಒಂದು 2ರಿಂದ 3 ನಿಮಿಷ ಇಲ್ಲೇ ಸ್ಪೆಷಲ್ಲಾಗಿ ಮಾಡ್ಕೊಂಡು ಬಂದಿರೋದು. ಈ ಒಂದು ಇಂಥ ಬೇಸಿಗೆ ಟೈಮಲ್ಲೂ ಈ ಒಂದು ನೇಚರ್ ಇಷ್ಟು ಗ್ರೀನ್ ಆಗಿತ್ತು. ಇನ್ನು ಮಳೆಗಾಲದಾಗ ಬಂದ್ರಂತೂ ಇನ್ನೂ ಎಷ್ಟು ಇದು ಇರ್ತೈತೋ ಏನೋ, ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು. ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಒಂದು 1/2 hour ಅಂತೂ ನಾವು ಅಲ್ಲಿ ಎಲ್ಲರೂ ಒಟ್ಟಿಗೆ ನೇಚರ್ನ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಲೂ ನೋಡ್ಕೊಂಡು ಬಂದು. ಫ್ರೆಂಡ್ಸ್, ಈ ಒಂದು ನೇಚರ್ ನಿಮಗೂ, ಈ ಒಂದು ವಾತಾವರಣ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಒಂದು ರೀತಿ ಯಾವ ಥರ ಅಂದರೆ ನೀಟಾಗಿ ಜೋಡಿಸಿ ನಾವೇ ಡೆಕೋರೇಟ್ ಮಾಡೇವೇನಪ್ಪ ಅನ್ಬೇಕು, ಆ ರೀತಿ ನೇಚರ್ ತನ್ನಿಂದ ತಾನು ಸ್ಪೆಷಲ್ಲಾಗಿ ಒಂಥರ ಡೆಕೋರ್ ಇತ್ತು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಧರ್ಮಸ್ಥಳಕ್ಕೆ ಎಂಟ್ರೆನ್ಸ್ ಆದ್ವಿ. ಒಂದು 11:30 ಅನ್ನೋಷ್ಟೊತ್ತಿಗೆ ನಾವು ಧರ್ಮಸ್ಥಳ ಎಂಟ್ರಿ ಆದ್ವಿ. ಅಲ್ಲಿ ಧರ್ಮಸ್ಥಳದಾಗ ಸ್ಪೆಷಲ್ಲಾಗಿ ಏನಿತ್ತಪ್ಪ ಅಂತಂದ್ರೆ 53ನೇ ವರ್ಷದ್ದು ಈ ಸಾಮೂಹಿಕ ವಿವಾಹ ಇಟ್ಕೊಂಡಿದ್ರು ಅನ್ನಿಸ್ತೈತಿ. ಹಾಗಾಗಿ ಎಲ್ಲ ಧರ್ಮಸ್ಥಳದ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ರೂಮೆಲ್ಲ ತಗೊಂಡು ರೂಮಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಅಷ್ಟರು ಫ್ರೆಶಪ್ ಆಗಿ ದೇವ್ರ ದರ್ಶನಕ್ಕಂತ ಬಂದ್ವಿ. ಇಲ್ಲ ದರ್ಶನ ಈಗ ಕ್ಲೋಸ್ ಆಗ್ತೈತಿ, ನೆಕ್ಸ್ಟ್ 5 o'clock ದರ್ಶನಕ್ಕೆ ಬರ್ರಿ ಅಂತ ಹೇಳಿದರು. ಹಾಗಾಗಿ ಊಟ ಮಾಡ್ಕೊಂಡು ಬಂದು ದರ್ಶನಕ್ಕೆ ನಿಂತ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಊಟದ ಹಾಲಿಗೆ ಹೋದ್ವಿ. ನಮ್ಮ ಅಪ್ಪಾಜಿಯರ್ದು ಇಷ್ಟು ವರ್ಷದ ಬೇಡಿಕೆನೋ ಏನೋ, ಆ ಒಂದು ಇದಕ್ಕೋ ಏನೋ ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ನಮಗೆ ಎಷ್ಟು ಬೇಗ ಆಯ್ತಪ್ಪ ಅಂತಂದ್ರೆ, ಡೈರೆಕ್ಟಾಗಿ ನಮ್ಮನ್ನು ಎಲ್ಲಿ ಕ್ಯೂ ಇಲ್ಲ ಏನೂ ಇಲ್ಲ, ಊಟ ಮಾಡಿ ಹೊರಗಡೆ ಬಂದ ತಕ್ಷಣ ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಂಟ್ರೆನ್ಸ್ ಬಾಗಿಲ್ದಾಗ ನಮಗೆ ಬರ್ರಿ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋಗ್ರಿ, ಕ್ಲೋಸ್ ಆಗ್ತೈತಿ ಅಂತ ಕರೆದ್ರು. ಡೈರೆಕ್ಟಾಗಿ ಹೋಗಿ ಎಲ್ಲರೂ ದರ್ಶನ ಮಾಡ್ಕೊಂಡು ಎಷ್ಟೋ ತನಕ ದೇವ್ರ ದರ್ಶನ ಅಂದ್ರೆ ಕನಿಷ್ಠ ಒಂದು 10 ನಿಮಿಷನಾದರೂ ನಿಂತ್ಕೊಂಡು ನಾವು ಮಂಜುನಾಥ ಸ್ವಾಮಿ ದೇವ್ರನ್ನ ನೋಡ್ಕೊಂಡು ನಮ್ಮ ಬೇಡಿಕೆನೆಲ್ಲ ಹೇಳಿ ನಮಸ್ಕಾರ ಮಾಡ್ಕೊಂಡು ನಿಜವಾಗ್ಲೂ ನಮಗೆ ಕಣ್ಣಾಗ ನೀರು ಬಂದ್ಬಿಡ್ತು. ಎಷ್ಟು ಕಷ್ಟಪಟ್ಟು ದೇವ್ರ ದರ್ಶನ ಸಿಗಲಾರ್ದು ಅಂಥದ್ದು ನಮಗೆ ಒಂದು 5 ನಿಮಿಷದೊಳಗೆ ನಮಗೂ ದರ್ಶನ ಆಯಿತು. ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸಾದ, ಅನ್ನ ಸಾಂಬಾರು, ಆಮೇಲೆ ಪಲ್ಯ, ಕಡಲೆಬೇಳೆ ಖೀರು ಮಾಡಿದ್ರು. ಈ ಒಂದು ಪ್ರಸಾದ ಎಷ್ಟು ರುಚಿಯಾಗಿರ್ತೈತಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ಮನ್ಯಾಗ ಎಷ್ಟೋ ಇದರಿಂದ ನಾವು ಮಾಡ್ಕೊಂಡು ತಿಂದ್ರೂ ಈ ಒಂದು ಟೇಸ್ಟ್ ಬರೋಂಗಿಲ್ಲ, ಅಷ್ಟೇ ಸೂಪರಾಗಿತ್ತು. ಪುಣ್ಯ ಮಾಡಿರ್ಬೇಕು ಈ ರೀತಿ ಒಂದು ದರ್ಶನ ಆಮೇಲೆ ಪ್ರಸಾದ ಊಟ ಮಾಡಬೇಕಪ್ಪ ಅಂತಂದ್ರೆ. ಎಲ್ಲರೂ ನೋಡಿ ಒಟ್ಟಿಗೆ ಸೇರಿ ನಾವು ಅಪ್ಪಾಜಿಯರಿಗೆ ಅಂದರೆ ಈಗ ಏಜ್ ಆದವರಿಗೆ ಸ್ಪೆಷಲ್ ದರ್ಶನ ಇರ್ತೈತೆ ಅವರಿಗೆ. ಹಾಗಾಗಿ ಅವ್ರದ್ದು ದರ್ಶನ ಬೇಗನೆ ಆಯಿತು. ಅವ್ರದ್ದಾಗಿದ್ದ ತಕ್ಷಣ ನಮ್ಮದು ದರ್ಶನ ಮುಗಿಸ್ಕೊಂಡು ಒಳಗಡೆ ಅಂತೂ ಯಾವುದೇ ಒಂದು ಫೋಟೋಗ್ರಫಿ ವಿಡಿಯೋಕ್ಕೆ ಯಾವುದೂ ಅಲೋವ್ ಇರೋಂಗಿಲ್ಲ. ಹಾಗಾಗಿ ಹೊರಗಡೆನೇ ಎಲ್ಲರೂ ಬಂದು ವಿಡಿಯೋ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಅಲ್ಲಿಂದ ಮತ್ತೆ
ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇರೋವಂಥ ಒಂದು ಪಾರ್ಕಿಗೆ ಎಲ್ಲರೂ ಹೋಗಿ ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿದ್ದು ನೆಕ್ಸ್ಟ್ ಮತ್ತೆ ರೂಮಿಗೆ ಹೋದ್ವಿ ರೀ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಇದರ ಮುಂದೆ 2 ದಿನ ನಾವೇನು ಎಲ್ಲೆಲ್ಲಿ ಹೋಗಿ ಬಂದು ಧರ್ಮಸ್ಥಳ ಸುತ್ತಮುತ್ತ ಅನ್ನೋ ಎಲ್ಲ ಪ್ಲೇಸಿನ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಮ್ಮ ಅಪ್ಪಾಜಿಯರದು, ನಮ್ಮ ಅಕ್ಕ ತಂಗಿಯರದು, ಎಲ್ಲರದ್ದು ಫ್ಯಾಮಿಲಿ, ಈ ಮಕ್ಕಳು ಎಲ್ಲ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಸಿಗೋಣ.